ಸಾರಿ ಹುಡುಗಿ. ಸೊ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ. ಈ 10 ರೂಪಾಯಿಂದ ಏನು ಮಾಡಕ್ಕೆ ಹೊರಟಿದ್ದೀನಿ ಅಂತ ಗೊತ್ತಾ ನಿಮಗೆ ಗೈಸ್? ನಾನು ಇನ್ನು ಮುಂದೆ ಫುಲ್ ಟೈಮ್ ಯೂಟ್ಯೂಬ್ಗೆ ಕೊಡಬೇಕಂತ ಮಾಡಿದ್ದೀನಿ. ಎಲ್ಲ ಕೆಲಸ ಪಕ್ಷ ಎಲ್ಲ ಬಿಟ್ಟಿದ್ದೀನಿ ಗೈಸ್. ಎಲ್ಲ ಬಿಟ್ಬಿಟ್ಟು ಯೂಟ್ಯೂಬ್ಗೆ ಫುಲ್ ಟೈಮ್ ನಾನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ 10 ರೂಪಾಯಿಂದ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ, ಅದು ಇವತ್ತಿಂದ. ಓಕೆನಾ? ಸೊ ಏನಪ್ಪ 10 ರೂಪಾಯಿ ಇಟ್ಕೊಂಡು ಏನು ಮಾಡ್ತಾಳೆ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಈ 10 ರೂಪಾಯಿಂದ ಹಿಡಿದು 1 ಕೋಟಿನ ಮಾಡಕ್ಕೆ ನಾನು ಹೊರಟಿದ್ದೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. 1 ಕೋಟಿನ ನಾನು ಕಂಪ್ಲೀಟ್ ಮಾಡ್ತೀನ. ಯಾವ ಥರ ಮಾಡ್ಬೋದು ಈ ಚಾಲೆಂಜ್ ವಿಡಿಯೋ ಅಂತ ಮೈಂಡಲ್ಲಿ ಓಡ್ತಾ ಇದೆಯಾ? ಹಾಗಿದ್ರೆ ಇನ್ನೂ ತಡ, ಬನ್ನಿ ಹೋಗೋಣ, ಜರ್ನಿನ ಸ್ಟಾರ್ಟ್ ಮಾಡೋಣ, ಬನ್ನಿ. ಅಕ್ಕ ಆ್ಯಕ್ಚುಲಿ ನಾನೊಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತಂದರೆ 10 ರೂಪಾಯಿಂದ ಹಿಡಿದು 1 ಕೋಟಿ ಮಾಡೋ ಚಾಲೆಂಜ್. ಸೊ ನನ್ನ ಕೈಲಿ ಸಾಧ್ಯ ಆಗುತ್ತಾ? ಆಗುತ್ತಾ? 10 ರೂಪಾಯಿಂದ ಹಿಡಿದು 1 ಕೋಟಿ ಮಾಡೋ ಚಾಲೆಂಜ್ ಮಾಡ್ಬೋದು. ಓಕೆ, ನನಗೆ 10 ರೂಪಾಯಿಗೆ ಏನು ಸಿಗ್ಬೋದು? ಸೊ ಜನಕ್ಕೆ ಅಂತ ಯೂಸ್ ಆಗಿರ್ಬೇಕು. ಓಕೆನಾ? ಆ ಥರದ್ದು ಏನಾದರೂ ಸಿಗ್ಬೋದಾ 10 ರೂಪಾಯಿದಲ್ಲಿ? ಪೆನ್ನ 10 ರೂಪಾಯಿ ಪೆನ್ ಇದೆಯಾ? ಓಕೆ ಗೈಸ್, 10 ರೂಪಾಯಲ್ಲಿ ನಾನು ಪೆನ್ ತೊಗೊತಾ ಇದ್ದೀನಿ. ಒಂದು ಪೆನ್ನ ಓನ್ಲಿ ನನ್ನ ಹತ್ರ ಇರೋದು 10 ರೂಪಾಯಿ ಮಾತ್ರ. ಸೊ ಈ 10 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿ ಮೇಡಮ್ ಪೆನ್ ಕೊಟ್ಟಿದ್ದಾರೆ. ಬನ್ನಿ ಇದರಿಂದ ಜರ್ನಿನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಅಕ್ಕ. ಬನ್ನಿ ಗೈಸ್, ಇವಾಗ ನನ್ನ ಹತ್ರ ಇದೆ ಒಂದು ಪೆನ್ನ. ಇದನ್ನ ಪೆನ್ನ ನಾನು 10 ರೂಪಾಯಿ ತೊಗೊಂಡಿದ್ದೀನಿ, 20 ರೂಪಾಯಿಗೆ ಸೇಲ್ ಮಾಡಬೇಕು. ಸೊ ಬನ್ನಿ ಗೈಸ್, ಸೇಲ್ ಮಾಡೋಣ ಬನ್ನಿ 10 ರೂಪಾಯಿ ಪೆನ್ನ. ಸರ್ ಹಾಯ್, ಏನಿಲ್ಲ, ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ 10 ರೂಪಾಯಿ ಪೆನ್ನ 20 ರೂಪಾಯಿ ಮಾರ್ತಾ ಇದ್ದೀನಿ. ಈ ಪೆನ್ನ ನೀವು ತಗೋಬೋದಾ? ತಗೋತೀರಾ? 10 ರೂಪಾಯಿ ಪೆನ್ 20 ರೂಪಾಯಿ ಮಾರ್ತಾ ಇರೋದು, ತಗೋತೀರಾ ಗೈಸ್? ನಮ್ಮ ಬ್ರದರ್ ತಗೋತಾರಂತೆ 10 ರೂಪಾಯಿ ಪೆನ್ನ ನಾನು 20 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀನಿ. ಸೊ ಚಾಲೆಂಜ್ ವಿಡಿಯೋ ಏನಪ್ಪ ಅಂತಂದರೆ 10 ರೂಪಾಯಿಂದ ಹಿಡಿದು 1 ಕೋಟಿ ಮಾಡೋ ಚಾಲೆಂಜ್ ನಾನು ಮಾಡ್ತಾ ಇದ್ದೀನಿ. ಸೊ ಆ ಚಾಲೆಂಜ್ ಕಂಪ್ಲೀಟ್ ಆಗುತ್ತಾ ಗೈಸ್? ನೋಡಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಈ ಪೆನ್ನ ಇವ್ರು ಪರ್ಚೇಸ್ ಮಾಡ್ತಿದ್ದಾರೆ, ತಗೊಳ್ಳಿ. ಹಾಂ, 20 ರುಪೀಸ್. ಹಾಂ, ಓಕೆ. ಒಳಗಡೆ ಬರಬೇಕಾ? ಈ ಅಂಗಡಿಗೆ ಬರಬೇಕಾ? ಗೈಸ್ ನೋಡಿ, ಅಂಗಡಿ ಒಳಗಡೆ ಬಂದಿದ್ದೀನಿ. ಇವಾಗ ಬಟ್ಟೆ ಶಾಪ್ ಅಂಗಡಿ ಒಳಗಡೆ ಬಂದಿದ್ದೀನಿ. ನೋಡಿ, 10 ರೂಪಾಯಿ ಕೊಡೋ ಬದಲು 50 ರೂಪಾಯಿ ಕೊಟ್ಟರು ತಗೊತಿದ್ರು ಅನ್ಸುತ್ತೆ. ಪರವಾಗಿಲ್ಲ, ಕೊಡಿ ಅಣ್ಣ 10 ರೂಪಾಯಿ. ಇವಾಗ 10 ರೂಪಾಯಿ ಪೆನ್ ನಾನು ಇವ್ರಿಗೆ ಕೊಟ್ಟಿದ್ದೀನಿ. ಸೊ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳ್ಳಿ. 5 ರೂಪಾಯಿದಲ್ಲ, ಅದು 10 ರೂಪಾಯಿ ಪೆನ್. 2 ರೂಪಾಯಿ ಪೆನ್ ತಂದು ಕೊಟ್ಬಿಡಿ ಗೈಸ್. ಸೊ ಕೊಟ್ಟಿದ್ದಾರೆ ನನಗೆ. ಇವಾಗ ಏನಪ್ಪ ಅಂತಂದರೆ 20 ರೂಪಾಯಿ ಕೊಟ್ಟಿದ್ದಾರೆ ಈ ಸರ್. ಥ್ಯಾಂಕ್ ಯು ಸರ್. ನಾನು ಇವಾಗ ಚಾಲೆಂಜ್ ಮಾಡ್ತಾ ಇದ್ದೀನಲ್ಲ, 1 ಕೋಟಿ ಚಾಲೆಂಜ್ ಕಂಪ್ಲೀಟ್ ಆಗುತ್ತಾ? ನನಗೆ ಇವಾಗ 20 ರೂಪಾಯಿ ಸಿಕ್ತು. ಈ 20 ರೂಪಾಯಿದು ಕೂಡ ಪೆನ್ ತಗೊಳ್ಳೋಣ ಬನ್ನಿ. ಅಕ್ಕ ಇನ್ನೂ 2 ಪೆನ್ ಕೊಡಿ. ಮತ್ತೆ ಅವ್ರ ಅಂಗಡಿಗೆ ಬಂದಿದ್ದೀನಿ. 2 ಪೆನ್ನ ಇವಾಗ ಪರ್ಚೇಸ್ ಮಾಡ್ತಾ ಇದ್ದೀನಿ. ಬನ್ನಿ, 10 ರೂಪಾಯಿ ಪೆನ್ 2 ತೊಗೊಂಡಿದ್ದೀನಿ, 20 ರೂಪಾಯಿದು. ಸೊ ಬನ್ನಿ ಇವಾಗ ಸೇಲ್ ಮಾಡೋಣ ಈ 20 ರೂಪಾಯಿ ಪೆನ್ಗಳನ್ನ. ಠಣ್ ಅಂತ ಹೋಗ್ತಾ ಇದ್ರೆ ಎಲ್ಲರೂ ಪರ್ಚೇಸ್ ಮಾಡಿರಬೇಕು. ಹಂಗೆ ಮಾಡೋಣ. ಇಲ್ಲ, ಅಂಕಲ್ನ ಮಾತಾಡ್ಸೋಣ. ಅಂಕಲ್ ನಮಸ್ತೆ, ಮಾತಾಡ್ಬೋದಾ ನನ್ನ ಹತ್ರ? ಓಕೆ, ಏನಿಲ್ಲ ಅಂಕಲ್, ನಾನೊಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಚಾಲೆಂಜ್ ವಿಡಿಯೋ ಅಂದರೆ 10 ರೂಪಾಯಿಂದ ಹಿಡಿದು 1 ಕೋಟಿ ಮಾಡೋ ಚಾಲೆಂಜು. ಓಕೆನಾ? ಸೊ ಈ ಪೆನ್ನ ನೀವು ಪರ್ಚೇಸ್ ಮಾಡ್ಬೋದಾ? ಇದು 10 ರೂಪಾಯಿ ಕೊಟ್ಟು ತಗೊಂಡಿರೋ ಪೆನ್ನು, 20 ರೂಪಾಯಿ ಕೊಟ್ಟು ನೀವು ತಗೋತೀರಾ? ಅಲ್ವಾ? ನನ್ನ ಹತ್ರ ಆಲ್ರೆಡಿ ಪೆನ್ ಇದೆ. ಪೆನ್ ಇದೆಯಾ? ಅಲ್ಲ, ನೀವು ಇನ್ನೊಂದು ಪೆನ್ ತಗೋಬೋದಲ್ವಾ? ಅದು ಖಾಲಿ ಆಯ್ತಂದ್ರೆ ಯೂಸ್ ಮಾಡೋಕ್ಕಾಗುತ್ತೆ. ನನ್ನ ಹತ್ರ ಸ್ಟಾಕ್ ಇದೆಯಾ? ಕಣ್ಣು ಕಾಣಿಸ್ತಾ ಇಲ್ವಾ? ನಾನು ಮಾತ್ರ ಇದ್ದೀನಿ. ನಾನು ಕಾಣಿಸ್ತಾ ಇದ್ದೀನಿ. ಎಲ್ಲಿ ನೀನು ಕಾಣಿಸ್ತಾ ಇಲ್ಲ? ಕಾಣಿಸ್ತಾ ಇಲ್ಲ. ಕಣ್ಣು ಕಾಣಿಸ್ತಾ ಇಲ್ವಾ? ನೋಡಿ, ಕಣ್ಣು ಕಾಣಿಸ್ತಿಲ್ವಾ? ಸರಿ, ಒಳ್ಳೆದಾಗಿ. ಹಾಂ, ಥ್ಯಾಂಕ್ ಯು ಗೈಸ್. ನೋಡಿ, ಇಂಥವ್ರು ಇರ್ತಾರೆ. 1 ಕೋಟಿ ಕೊಡಲ್ಲ ನಾನು. 1 ಕೋಟಿ ಚಾಲೆಂಜ್ ವಿಡಿಯೋ ಮಾಡ್ತಾ ಇರೋದು ನಾನು. ತಗೋತೀರಾ? ಓಕೆ. ಸೊ ಗೈಸ್, ಈ ಬ್ರದರ್ ತಗೋತಾ ಇದ್ದಾರೆ 10 ರೂಪಾಯಿ ಪೆನ್ನ 20 ರೂಪಾಯಿ ಕೊಟ್ಟು ತಗೋತಿದ್ದಾರೆ. ತಗೊಳ್ಳಿ. ಥ್ಯಾಂಕ್ ಯು ಬ್ರೋ. ನೋಡಿ ಗೈಸ್, ನನಗೆ 20 ರೂಪಾಯಿ ಸಿಕ್ತು. ಸೊ 1 ಪೆನ್ನ ಈಸಿಯಾಗಿ ಸೇಲ್ ಮಾಡಿದೆ. ಇವಾಗ 2 ಪೆನ್ನ ನಾನು ತೊಗೊಂಡು ಬಂದಿದ್ದೆ. ಅದರಲ್ಲಿ 1 ಪೆನ್ ಸೇಲ್ ಆಯಿತು, ಇನ್ನೂ 1 ಪೆನ್ ಇದೆ. ಬನ್ನಿ ಸೇಲ್ ಮಾಡೋಣ. ಸೂಪರ್ ಆಗಿದ್ದೀರಾ ಅಂತ 15 ರೂಪಾಯಿ ಮೇಡಮ್ ತಗೋತಾ ಇದ್ದಾರೆ ಗೈಸ್. ಸರ್ ಕೊಟ್ಟಿದ್ದಾರೆ, ಅವ್ರ ಬದಲು. ಸರ್ ಥ್ಯಾಂಕ್ ಯು. ಟೋಟಲ್ ಆಗಿ ಇವಾಗ 5 ಪೆನ್ನ ನಾನು ತೊಗೊಂಡಿರೋದು. 5 ಪೆನ್ನು ಕೂಡ ಸೇಲ್ ಮಾಡೋಣ. ಬನ್ನಿ ಹೋಗೋಣ. ಇವಾಗ 10 ರೂಪಾಯಿದು. ಸೊ ಇದನ್ನು ನೀವು 20 ರೂಪಾಯಿ ಕೊಟ್ಟು ತಗೋತೀರಾ? ಗೈಸ್ ನೋಡಿ, ಈ ಬ್ರದರು ನನಗೆ 20 ರುಪೀಸ್ ಫೋನ್ಪೇ ಮಾಡಿದ್ದಾರೆ.
ಸೊ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನೋಡಿ 10 ರೂಪಾಯಿ ಪೆನ್ನ 20 ರೂಪಾಯಿ ತೊಗೋಬೋದಂತೆ. ಸೊ ಥ್ಯಾಂಕ್ ಯು ಅಂತ. ಪೆನ್ ತಗೋ, ಬರೆಯೋಕ್ಕೆ ಯೂಸ್ ಆಗುತ್ತೆ ನಿನಗೆ. ಓಕೆ, ಸೊ ಅಣ್ಣ ಇವಾಗ 20 ರೂಪಾಯಿನ ಕೊಟ್ಟಿದ್ದಾರೆ. ಸೊ ಇನ್ನೂ ಉಳಿದಿರೋದು 3 ಪೆನ್ ಉಳಿದಿದೆ. 3 ಪೆನ್ನು ಸೇಲ್ ಮಾಡೋಣ ಬನ್ನಿ. ಇಲ್ಲೊಬ್ರು ಇದ್ದಾರೆ, ಕೇಳೋಣ. ಸರ್, ನಾನು ಮಾಡ್ತಿರೋದು ಒಂದು ಚಾಲೆಂಜ್ ವಿಡಿಯೋ, ಕಂಟೆಂಟ್ ವಿಡಿಯೋ, ಓಕೆನಾ? ಸೊ ಏನಪ್ಪ ಅಂತಂದರೆ 1 ಕೋಟಿ ಮಾಡೋ ಚಾಲೆಂಜು. ಅದರಲ್ಲಿ ನಿಮ್ಮ ಸಹಾಯ ಮಾಡ್ಬೋದಾ? ನನಗೆ ಸಹಾಯ ಅನ್ನೋಕ್ಕೇನಿಲ್ಲ, ಈ ಪ್ರಾಡಕ್ಟ್ನ ನಿಮಗೆ ಕೊಡ್ತಾ ಇದ್ದೀನಿ. 10 ರೂಪಾಯಿ ಪೆನ್ ಇದು, 20 ರೂಪಾಯಿಗೆ ನೀವು ತಗೋಬೋದಾ? ತಗೋತೀರಾ? ಮೇಡಮ್ ಬೋನೇ ಆಗಿಲ್ಲ, ಇವಾಗ ಬಂದಿರೋದು. ಬೋನಿನೇ ಆಗಿಲ್ವಂತೆ, ಪರವಾಗಿಲ್ಲ. ನೋಡಿ ಸರ್, ಒಂದು 20 ರೂಪಾಯಿ ಇಲ್ಲ, ಬೋನೇ ಆಗಿಲ್ಲ ಮೇಡಮ್, ಇವಾಗ ಜಸ್ಟ್ ಬಂದಿರೋದು. ಇವಾಗಲೇ ಜಸ್ಟ್ ಬಂದಿದ್ದಾರಂತೆ, ಪರವಾಗಿಲ್ಲ ಬನ್ನಿ. ಸ್ಟೂಡೆಂಟು ಅಂದರೆ ಕಾಲೇಜ್ ಹುಡುಗಿ ಇವಾಗ 10 ರೂಪಾಯಿ ಪೆನ್ನ 20 ರೂಪಾಯಿಗೆ ತಗೋತಿದ್ದಾರೆ. ಒಳ್ಳೆ ಟೋಪಿ ಹಾಕ್ಸ್ಕೊತಾ ಟೋಪಿ ಹಾಕ್ಸ್ಕೊತಾ ಇಲ್ಲ. ತಗೊಳ್ಳಿ. 1 ಕೋಟಿಲಿ ನೀವು ಒಬ್ರು ಭಾಗಿಯಾಗಿರ್ತೀರಾ. ಥ್ಯಾಂಕ್ ಯು. ಕೋಟಿ ಆಗಲಿ ಅಂತ ನಾನು ಆಶಯಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಸರ್ ತಗೊಳ್ಳಿ ಸರ್, ಥ್ಯಾಂಕ್ ಯು. 20 ರೂಪಾಯಿ ಸರ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಡೆ ತಗೊಳ್ಳಿ ಸರ್ ಈ ಪೆನ್ನು. ಸರ್ ಅಂದರೆ 20 ರುಪೀಸ್ನ ಫೋನ್ಪೇ ಮಾಡಿದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಪೆನ್ ಸೇಲ್ ಮಾಡಿರೋದು 100 ರೂಪಾಯಿ ಆಗಿದೆ. ಸೊ ಈ 100 ರೂಪಾಯಲ್ಲಿ ಏನು ತೊಗೋಬೇಕು, ಒಂದು ಟೀ ಶರ್ಟ್ ತೊಗೋಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಗೈಸ್, ಇದು ಓಕೆನಾ? ನೋಡಿ ಚೆನ್ನಾಗಿದೆ. ಏನು ಸೈಜ್ ಇದು? ಎಲ್ಲೋ, ಹಾಂ ಎಸ್, ಎಲ್ ಸೈಜ್ ಇದು. 100 ರೂಪಾಯಿ ಓಕೆನಾ? 99 ರುಪೀಸ್ ಇದು. ಸೊ ಒಂದು ಲೆಕ್ಕದಲ್ಲಿ 100 ರೂಪಾಯಿ, 1 ರೂಪಾಯಿ ಕಮ್ಮಿ, 100 ರೂಪಾಯಿ ಅಷ್ಟೇ. ಸೊ ಬನ್ನಿ, ಇದನ್ನು ಚೆನ್ನಾಗಿದೆ ಅಂತ ಅನ್ನಿಸ್ತೈತೆ. ಇದು ಗೈಸ್ 100 ರುಪೀಸ್ಗೆ ಒಂದು ಟೀ ಶರ್ಟ್ನ ತೊಗೊಂಡಿದ್ದೀನಿ. ಅಂದರೆ 99, 1 ರೂಪೀಸ್ ಕಮ್ಮಿ ಅಷ್ಟೇ. 100 ರುಪೀಸ್ಗೆ ಟೀ ಶರ್ಟ್ ತೊಗೊಂಡಿದ್ದೀನಿ. ಇದನ್ನು ನಾನು 200ಗೆ ಸೇಲ್ ಮಾಡಬೇಕು. ಸೊ ಬನ್ನಿ, ಯಾರಾದರೂ ತೊಗೋತಾರ ಕೇಳೋಣ. ಇವಾಗ ವಿಶಾಲ್ ಮಾರ್ಟಲ್ಲಿ ಈ ಟೀ ಶರ್ಟ್ನ ತೊಗೊಂಬಂದಿದ್ದೀನಿ 100 ರೂಪಾಯಿ, ಓಕೆನಾ? ಈ 100 ರೂಪಾಯಿ ಟೀ ಶರ್ಟ್ನ 200 ಕೊಟ್ಟು ನೀವು ತೊಗೋಬೋದಾ? ಸದ್ಯಕ್ಕಿಲ್ಲ. ನೋ ಕಾಮೆಂಟ್ಸ್. 10 ರೂಪಾಯಿಂದ ಒಂದು ಪೆನ್ ತೊಗೊಂಡಿದ್ದೆ, ಅದನ್ನೆಲ್ಲ ಸೇಲ್ ಮಾಡಿಬಿಟ್ಟು 100 ರುಪೀಸ್ ಕಲೆಕ್ಟ್ ಆಗಿತ್ತು. ವಿಶಾಲ್ ಮಾರ್ಟಲ್ಲಿ ಹೋಗಿ 100 ರೂಪಾಯಿನ ಟೀ ಶರ್ಟ್ನ ನಾನು ತೊಗೊಂಬಂದಿದ್ದೆ. ಈ ಟೀ ಶರ್ಟ್ನ ನೀವು 200ಗೆ ಪರ್ಚೇಸ್ ಮಾಡ್ಬೋದಾ? ತಗೋತೀರಾ? ಓಕೆ. ಸೊ ಮೇಡಮ್ ಅವರು ವಿಶಾಲ್ ಮಾರ್ಟ್ ಸರಿಗಾಗುತ್ತೆ, ಇದು ಫ್ರೀ ಸೈಜು. ಸೊ ಎಲ್ರಿಗೂ ಆಗುತ್ತೆ, ಹಾಗಾಗಿ ಇದನ್ನ ನಾನು ತೊಗೊಂಡಿರೋದು. ಸೊ ಫ್ರೀ ಸೈಜ್ ಆಗುತ್ತೆ ಸರ್, ತಗೋಬೋದಲ್ವಾ? ಓಕೆ. ಸೊ ಮೇಡಮ್ ಅವರು ತೊಗೋತಾರಂತೆ 200ಗೆ. ನಾನು ಇವಾಗ ಇದನ್ನು ಸೇಲ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಬಿಲ್ ಸಮೇತ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಸೊ ತಗೊಂಡಿದ್ದೀನಿ, ಥ್ಯಾಂಕ್ ಯು. ಸೊ ಇವಾಗ ಜವರಿ ಹುಡುಗಿ ಅಂತ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ರೀ ಗೈಸ್. ನೋಡಿ ಇವಾಗ ಮೇಡಮ್ 200ನ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಹೇಳ್ತಾ ಹಂಗೆ ಜವರಿ ಹುಡುಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸೋಣ. ಇದು ಸೋಮವಾರದಿಂದ ಸೊ ಕಂಟೆಂಟ್ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್, ಬಾಯ್. ಸೊ ಇವಾಗ ಬಿಲ್ ಇಸ್ಕೊಂಡು ನೆಕ್ಸ್ಟ್ ಈ ಎರಡು ಟೀ ಶರ್ಟ್ನ ಇವಾಗ ಸೇಲ್ ಮಾಡಬೇಕು. ಬನ್ನಿ, ಇದು ಬಿಲ್ಲು. ಬನ್ನಿ, ಇವೆರಡು ಟೀ ಶರ್ಟ್ನ ಇವಾಗ ಸೇಲ್ ಮಾಡೋಣ. ಗಾಯ್ಸ್, ನೀವು ನೋಡ್ತಾ ಇರ್ಬೋದು, ಪೆನ್ಗಳನ್ನಂತೂ ಈಸಿಯಾಗಿ ನಾನು ಸೇಲ್ ಮಾಡಿದೆ. ಬಟ್ 100 ರೂಪಾಯಿಗೆ ಒಂದು ಟೀ ಶರ್ಟ್ನ 200 ರೂಪಾಯಿಗೆ ಮಾರೋಕೆ ಹೋದರೆ ತುಂಬ ರಿಜೆಕ್ಟೆಡ್ ಆಯಿತು. ಸೊ ನೀವು ನೋಡ್ತಿರ್ಬೋದು, ಇವರಂತಲ್ಲ ಪ್ರತಿಯೊಬ್ಬರು ಕೂಡ ಒಂದು 10-12 ಜನಕ್ಕೆ ಕೇಳಿದೆ. ಸೊ ಎಷ್ಟೊಂದು ರಿಜೆಕ್ಟ್ ಆಯಿತು. ಸೊ ಪರವಾಗಿಲ್ಲ, ನನ್ನ ಹೋಪ್ನ ನಾನು ಬಿಟ್ಟಿಲ್ಲ. ಬನ್ನಿ ಸೇಲ್ ಮಾಡೋಣ ಫ್ರೆಂಡ್ಸ್, ಇನ್ನೊಬ್ರಿಗೆ ಮತ್ತೆ ಸಿಗ್ತಾ ಇರ್ತಾರೆ, ಸೇಲ್ ಮಾಡೋಣ ಬನ್ನಿ. ಬ್ರದರ್ ತಗೋತಾರಂತೆ ಇದನ್ನ. ಈ ಟೀ ಶರ್ಟ್ನ ನಾನು ಇವಾಗ ಇವ್ರಿಗೆ ಕೊಡ್ತಾ ಇದ್ದೀನಿ. ಒಂದು ಟೀ ಶರ್ಟ್ನ ಇವಾಗ ಸೇಲ್ ಮಾಡ್ತಾ ಇದ್ದೀನಿ ಗಾಯ್ಸ್. ಒಂದು ಖುಷಿ ಏನಂತಂದರೆ ಇವ್ರು ನನ್ನ ಫಾಲೋವರ್ಸ್ ಅಂತೆ. ಸೊ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ, ಅದು ಒಂದು ಕಡೆ ಖುಷಿದೆ. ಬಾಗಲಕೋಟೆ ನೋಡಿ, ಉತ್ತರ ಕರ್ನಾಟಕ ಸೈಡ್ ಅವರು. ಸೊ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈ ಟೀ ಶರ್ಟ್ ಇನ್ನೂ ಕೊಡ್ತಿದೆ. ಸೊ ಈ ಬ್ರದರ್ ಇವಾಗ ನನಗೆ 200ನ ಕೊಟ್ಟಿದ್ದಾರೆ. ಇನ್ನೊಂದು ಟೀ ಶರ್ಟ್ ಇದೆ, ಅದನ್ನು ಸೇಲ್ ಮಾಡಿಬಿಡೋಣ ಬನ್ನಿ. ಇದು 1 ಕೋಟಿ ಮಾಡೋ ಚಾಲೆಂಜ್ ವಿಡಿಯೋ. ಸೊ ಅದರಲ್ಲೇನಪ್ಪ ಅಂದರೆ 10 ರೂಪಾಯಿ ಪೆನ್ಗಳನ್ನ ತಗೊಂಡು ನಾನು ಸೇಲ್ ಮಾಡಿದ್ದೆ. 100 ರೂಪಾಯಿ ಕಲೆಕ್ಟ್ ಆಗಿತ್ತು. ಇವಾಗ ವಿಶಾಲ್ ಮಾರ್ಟಲ್ಲಿ 100 ರೂಪಾಯಿದು ಒಂದು ಟೀ ಶರ್ಟ್ನ ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ನೀವು 200 ರೂಪಾಯಿಗೆ ತಗೋಬೋದಾ? ತಗೋತೀರಾ? ಮೇಡಮ್ ತಗೋತಾರಂತೆ. ಸೊ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಮೇಡಮ್. ಸುಮ್ಮನೆ ಹಾಂ, ಜವರಿ ಹುಡುಗಿ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಇವಾಗೇನು ತೊಗೊಂಡಿರ್ತೀರಲ್ವ, ಸೊ ಅದು ಸೋಮವಾರಿಂದ ಟೆಲಿಕಾಸ್ಟ್ ಆಗುತ್ತೆ, ನೀವು ನೋಡ್ಬೋದು. ಸೊ ಜವರಿ ಹುಡುಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೋಮವಾರಿಂದ ಬರುತ್ತೆ. ಹಾಂ, ನೋಡಿ ಮಾಡಿರೋ ವೀಡಿಯೋಸ್ ಎಲ್ಲ ಇದ್ದಾವೆ ನೋಡಿ. ಇಲ್ಲ, ಯೂಟ್ಯೂಬ್ ಕೊಡಿ ಸರ್. ಇದು ನಿನ್ನೆ ಮಾಡಿರೋ ವೀಡಿಯೋ ನಾನು. ಸೊ ಹಾಗೆ ಅವ್ರಿಗೆ ಬಿಲ್ ಸಮೇತನೂ ನಾನು ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಮೋಸ ಮಾಡ್ತಿಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ. 100 ರೂಪಾಯಿಗೆ ತೊಗೊಂಡಿದ್ದೀನಿ, 200 ರೂಪಾಯಿಗೆ ಮಾರ್ತಾ ಇದ್ದೀನಿ. ಸೊ ಇದೇ ಟಿ ಶರ್ಟ್ನ ಇವಾಗ ಮೇಡಮ್ ಪರ್ಚೇಸ್ ಮಾಡ್ತೀನಿ.
ಫೋನ್ಪೇ ಮಾಡಿಸ್ಕೊಂಡು. ಸೊ ಮೇಡಮ್ ಇವಾಗ 200ನ ಫೋನ್ಪೇ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಗೈಸ್ ಮುಂದೆ ಹೋಗೋಣ. ಸೊ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಗೈಸ್ ಇವಾಗ ನಾನು 5 ಟಿ ಶರ್ಟ್ಗಳನ್ನ ತೊಗೊಂಡಿದ್ದೀನಿ ವಿಶಾಲ್ ಮಾರ್ಟಲ್ಲಿ. ಸೊ ಬನ್ನಿ ಹೊರಗಡೆ ಹೋಗೋಣ. ಸೇಮ್ 100 ರೂಪಾಯಿ ಟಿ ಶರ್ಟ್ಗಳನ್ನೇ ತೊಗೊಂಡಿದ್ದೀನಿ. ಸೊ ಬನ್ನಿ ಹೊರಗಡೆ ಹೋಗೋಣ, 200 ರೂಪಾಯಿಗೆ ಇದನ್ನು ಸೇಲ್ ಮಾಡೋಣ. ಏನು ಚಾಲೆಂಜ್ ವಿಡಿಯೋ ಅಂದರೆ 10 ರೂಪಾಯಿಂದ ಹಿಡಿದು 140 ಮಾಡೋ ಚಾಲೆಂಜು. ಓಕೆ, ಸೊ ಇದ್ರೇನಪ್ಪ ಅಂದರೆ 10 ರೂಪಾಯಿದು ಪೆನ್ಗಳನ್ನ ತೊಗೊಂಡಿದ್ದೆ. ಸೊ ಅದನ್ನೆಲ್ಲ ಸೇಲ್ ಮಾಡಿದ್ದೀನಿ. ಇದೆಲ್ಲ ಸೇಲ್ ಆದಮೇಲೆ 100 ರುಪೀಸ್ದು ಒಂದು ಟಿ ಶರ್ಟ್ಗಳನ್ನ ತೊಗೊಂಡಿದ್ದೆ, ಅದನ್ನು ಸೇಲ್ ಮಾಡಿದ್ದೀನಿ. ಇವಾಗ 5 ಟಿ ಶರ್ಟ್ನ ನಾನು ತೊಗೊಂಡಿದ್ದೀನಿ. ಅದರಲ್ಲಿ ಇದು 1 ಟಿ ಶರ್ಟ್. ಸೊ ಈ ಟಿ ಶರ್ಟ್ನ ನೀವು 200 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದಾ? ಮರಿ ಹುಡುಗಿ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋಮವಾರದಿಂದ ಬರುತ್ತೆ, ನೋಡಿ ಹೇಗಿರುತ್ತೆ ಅಂತ. ಓಕೆನಾ? ಥ್ಯಾಂಕ್ ಯು. ಮೇಡಮ್ ತಗೊತಿದ್ದಾರಂತೆ. ಸೊ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸೊ 5ನೇ ಟಿ ಶರ್ಟಲ್ಲಿ ಏನಪ್ಪ ಅಂದರೆ ಇವಾಗ 1 ಟಿ ಶರ್ಟ್ನ ಮೇಡಮ್ಗೆ ಕೊಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಮೇಡಮ್. ಫೋನ್ಪೇ ಮಾಡ್ತೀರಾ? ಮೇಡಮ್ ಫೋನ್ಪೇ ಮಾಡ್ತಾರಂತೆ. ಸೊ ಫೋನ್ಪೇ ಸೊ ಮೇಡಮ್ ಇವಾಗ 200ನ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಗೈಸ್ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಏನಪ್ಪ ಇವಳು 4 ಟಿ ಶರ್ಟ್ ಹಂಗೆ ಮನೆಗೆ ಹೊತ್ಕೊಂಡು ಹೋಗ್ತಿದ್ದಾಳ ಅಂತ ಥಿಂಕ್ ಮಾಡಬೇಡಿ. ಸೊ ನನಗೆ ಮಾರ್ನಿಂಗಿಂದ ಮಾಡಿ ಮಧ್ಯಾಹ್ನ ಹೆವಿ ಸುಸ್ತಾಗ್ಬಿಡ್ತು, ನರ್ವಸ್ ಆಯಿತು. ಸೊ ಎಲ್ಲರೂ ರಿಜೆಕ್ಟ್ ಮಾಡಿದ್ರು, ಹಂಗಾಗಿ ನರ್ವಸ್ ಆಯಿತು. ಪರವಾಗಿಲ್ಲ, ಸೊ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಸೊ ನಾಳೆ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ, ನೋಡೋಣ ಫ್ರೆಂಡ್ಸ್. ಹಾಗೆ ಇನ್ನು ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಕಾಣಿಸ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರುತ್ತೆ ಫ್ರೆಂಡ್ಸ್.